पर अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। बाबा साहब अंबेडकर साहब हाक्तारಲ್ಲ बूटು ಆ ಶೂಗೆ ವ್ಯಾಲ್ಯೂ ಇಲ್ಲ ಅವನು। इसलिए वो छोड़ना चाहते थे, उनको आश्वासन दिया गया, आश्वासन पूरा नहीं हुआ, उन्होंने इग्नोरेंस के चलते इस्तीफा दे दिया। ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ। ಇಂಥೊಬ್ಬ ನೀಚನ ಯಾವುದೇ ಕಾರಣಕ್ಕೂ ನಾವು ಈ ರಾಜ್ಯದ ಈ ದೇಶದಲ್ಲಿ ಗಡೀಪಾರು ಮಾಡಬೇಕು, ಈ ದೇಶದಲ್ಲಿ ಇರಿಸಂಗಿಲ್ಲ। ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಅಮಿತ್ ಶಾ ಅವರು ನಮ್ಮ ಏನು ಮಾತನ್ನು ಹೇಳಿದ್ದಾರೆ, ಎಂಥ ಲೈನ್ಸ್ ಅನ್ನು ಹೇಳಿದ್ದಾರೆ, ಇದೇ ಥರ ನಮ್ಮ ಭಾರತ ದೇಶದ ಜನರು ಹಾಗೂ ಕರ್ನಾಟಕ ರಾಜ್ಯದ ಜನರು ತುಂಬ ಕೋಪದಲ್ಲಿ ಇದ್ದಾರೆ। ಇಡೀ ರಾಜ್ಯನೇ ರಸ್ತೆನಲ್ಲಿ ಇದು ಪ್ರೊಟೆಸ್ಟ್ ಮಾಡ್ತಾವ್ರೆ ಹಾಗೂ ಇದೇ ಥರ ನಮ್ಮ ಜೊತೆಗೆ ಇವತ್ತು ಪ್ರೆಸಿಡೆಂಟ್ ಪಿ ಮೂರ್ತಿ ಅವರಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ। ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಹಾಕ್ತಾರಲ್ಲ ಬೂಟು ಆ ಶೂಗೆ ವ್ಯಾಲ್ಯೂ ಇಲ್ಲ ಅವನು ಒಬ್ಬ ದೊಡ್ಡ ಕ್ರಿಮಿನಲ್। ಓಕೆ, ಆಲ್ರೆಡಿ ಅವನು ಮರ್ಡರ್ ಕೇಸಲ್ಲಿ ಇವತ್ತು ನಮ್ಮ ರಾಷ್ಟ್ರ ಮಟ್ಟದ ಹೋಮ್ ಮಿನಿಸ್ಟರ್ ಮಾಡಿದ್ದಾರೆ। ಸೊ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಒಬ್ಬ ಕ್ರಿಮಿನಲ್ನ ಹೋಮ್ ಮಿನಿಸ್ಟರ್ ಮಾಡಿದ್ರೆ ಹಿಂಗೆ ಆಗೋದು। ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ। ಇಂಥೊಬ್ಬ ನೀಚನ ಯಾವುದೇ ಕಾರಣಕ್ಕೂ ನಾವು ಈ ರಾಜ್ಯದ ಈ ದೇಶದಲ್ಲಿ ಗಡೀಪಾರು ಮಾಡಬೇಕು, ಈ ದೇಶದಲ್ಲಿ ಇರಿಸಂಗಿಲ್ಲ। ಯಾಕಂದರೆ ಇವತ್ತು ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಮತ್ತು ಏನಾದರೂ ಡೆಲ್ಲಿ ಪಾರ್ಲಿಮೆಂಟು ನ್ಯಾಯಾಂಗ ವ್ಯವಸ್ಥೆ, ಶಾಸಕಾಂಗ ವ್ಯವಸ್ಥೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್। ಸೊ ಹಾಗಾಗಿ ಅಮಿತ್ ಶಾನ ಇಮಿಡಿಯೇಟಾಗಿ ನಮ್ಮ ದೇಶದಿಂದ ಗಡೀಪಾರು ಮಾಡಬೇಕು, ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ। ಸೊ ಹಾಗಾಗಿ ಇವತ್ತು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ನೋಡ್ತಾ ಇದ್ದಾರೆ ಕೊಡುಗೆ, ಲಂಡನ್ ಯೂನಿವರ್ಸಿಟಿ ಪೂಜೆ ಮಾಡ್ತಿದ್ದಾರೆ। ಸೊ ಹಾಗಾಗಿ ಅಮಿತ್ ಶಾ ಅಂತ ಒಬ್ಬ ತುಂಬ ಒಂದು ಏನು ಕೀಳವಾಗಿ ಅವಹೇಳನಕಾರಿ ಏನು ಮಾತಾಡಿದ್ದೇನೆ ಅದನ್ನು ಆಲ್ರೆಡಿ ಇವತ್ತು ಅಂಬೇಡ್ಕರ್ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತಿದೆ। ಮತ್ತು ಮುಂದಿನ ದಿನಗಳಲ್ಲಿ ಅವನು ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಡೀ ದೇಶದಂತ ಉಗ್ರ ಹೋರಾಟ ಆಗುತ್ತೆ। ನಮ್ಮ ದೇಶದ ರೋಲ್ ಮಾಡಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಇವತ್ತು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ದೇಶಕ್ಕೆ ಸಂವಿಧಾನ ಬರ್ದಿಲ್ಲ ಅಂದರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತಂತ ನಾವು ಯೋಚನೆ ಮಾಡಬೇಕಾಗ್ತದೆ। ಸೊ ಹಾಗಾಗಿ ನಾನು ಹೇಳೋದಷ್ಟೇ, ಇವತ್ತು ಇಡೀ ರಾಜ್ಯ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಯಾರು ಅಂಬೇಡ್ಕರ್ನ ಅವಹೇಳನಕಾರಿ ಮಾಡ್ತಾರೋ ಅವ್ರ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಬೇಕಾಗಿ ನಮ್ಮ ಜವಾಬ್ದಾರಿ। ಈ ನೆಲದಲ್ಲಿ ಹುಟ್ಟಿದ್ದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಈ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ। ಅಂಥ ಮಹಾನ್ ಭಾವಿಗೆ ಅವಹೇಳನಕಾರಿ ಮಾಡಿದಾಗ ಯಾವುದೇ ಕಾರಣಕ್ಕೂ ನಾವು ರಾಜ್ಯದ ಸಂದರ್ಭ ಅಲ್ಲ, ಪ್ರತಿಯೊಬ್ಬರು ಹೋರಾಟಕ್ಕೆ ಬರಬೇಕಂತ ನಾನು ಕೇಳ್ಕೊಳ್ತೀನಿ।